ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ನೀವು ಮಾಡುವಂಥ ಪ್ರತಿಯೊಂದು ಚಪಾತಿ ಉಪ್ಪಿ ಸಾಫ್ಟಾಗಿ ಬರಬೇಕಂದ್ರೆ ನಾನು ಹೇಳುವಂಥ ಒಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಗೋಧಿ ಹಿಟ್ಟನ್ನ ಕಲಿಸಿ ಇಟ್ಟರೆ ನೀವು ಮಾಡುವಂಥ ಪ್ರತಿಯೊಂದು ಚಪಾತಿನೂ ಇದೇ ರೀತಿ ಉಬ್ಬಿ ಪದರಾಗಿ ಬರ್ತಾವ್ರಿ. ತುಂಬ ಅಂದರೆ ತುಂಬಾ ಮೃದುವಾಗಿರ್ತಾವು. ನಾವು ಇವತ್ತು ಮಾಡಿ ನಾಳೆ ತನಕನೂ ತಿನ್ಬೋದು, ಅಷ್ಟೊಂದು ಸಾಫ್ಟಾಗಿ ಬರ್ತಾವು. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸಾಫ್ಟ್ ಆದಂಥ ಪದರಾದಂಥ ಚಪಾತಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಫಸ್ಟ್ ನಾನಿಲ್ಲೇ ಈ ರೆಸಿಪಿನ ಮಾಡೋಕೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ನೀವು ಬೇಕಿದ್ರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಾಗ ಈ ಗೋಧಿ ಹಿಟ್ಟಿಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳಕತ್ತೇನೆ ರೀ, ಅಂದ್ರೆ ರುಚಿಗೆ ತಕ್ಕಷ್ಟು. ಇವಾಗ ಇದಕ್ಕೆ ಸೀಕ್ರೆಟ್ ಟಿಪ್ಸ್ ಅಂತ ಏನು ಹೇಳಿದ್ನಲ್ಲ ಅದು ಇದೆ. 1 ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ. ಸಕ್ಕರೆ ಸೇರಿಸೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರ್ತಾವೆ, ಮೃದುವಾಗಿ ಬರ್ತಾವೆ, ಮತ್ತು ಟೇಸ್ಟು ಕೂಡ ತುಂಬಾ ಡಿಫ್ರೆಂಟಾಗಿ ಇರ್ತೈತ್ರಿ. ಇವಾಗ ಸಕ್ಕರೆ ಸೇರಿಸ್ಕೊಂಡಾಗಿಂದ ನಾನು ಇದಕ್ಕೆ 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೇನೆ. ಅಡುಗೆ ಎಣ್ಣೆ ಸೇರಿಸ್ಕೊಂಡಾಗಿದ್ದ ಒಂದು ಸರ್ತಿ ನೀಟಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಮಿಕ್ಸ್ ಮಾಡ್ಕೊಂಡಾಗಿಂದ ಇದಕ್ಕೆ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿ ನೈಸಾಗಿ ಸಾಫ್ಟಾಗಿ ಕಲಿಸಿ ಒಂದು 10-15 ನಿಮಿಷ ನೆನೆಯೋದಕ್ಕೆ ಇಡಬೇಕಾಗ್ತೈತ್ರಿ. ಈ ಚಪಾತಿ ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಾರ್ದು, ಈ ರೀತಿ ಸ್ವಲ್ಪ ಹಿಟ್ಟು ಮಿದುವಾಗೇ ಇರಬೇಕು. ನೋಡ್ರಿ ಇಲ್ಲೇ ನಾನು ಕೂಡ ಇದನ್ನು ಈ ರೀತಿ ಮೃದುವಾಗಿ ಇದನ್ನು ಕಲಿಸಿ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು 10-15 ನಿಮಿಷ ನೆನೆಯೋದಕ್ಕೆ ಇಡಬೇಕಾಗ್ತೈತಿ. ನಿಮ್ಮ ಹತ್ರ ಟೈಮ್ ಇದ್ದರೆ 10 ನಿಮಿಷ ನೆನೆಯೋದಕ್ಕೆ ಇಡಬೇಕು. ಇಲ್ಲ ಟೈಮ್ ಇಲ್ಲಪ್ಪ ಅಂತಂದ್ರೆ ಇನ್ಸ್ಟಂಟಾಗಿ ಕೂಡ ನಾವು ಈ ಒಂದು ಚಪಾತಿನ ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ಹಿಟ್ಟು ನೆನೆದ್ರೆ ಚಪಾತಿ ತುಂಬಾ ಮೃದುವಾಗಿ ಸಾಫ್ಟಾಗಿ ಪದರಾಗಿ ಬರ್ತಾವ್ರಿ. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ 10 ನಿಮಿಷ ಬಿಟ್ಟು ಹಿಟ್ಟನ್ನು ನೋಡಾಕತ್ತೇನೆ. ಈ ನೆನೆದಿರುವಂಥ ಹಿಟ್ಟನ್ನು ಇನ್ನೊಂದು ಸರ್ತಿ ನೀಟಾಗಿ ಈ ರೀತಿ ನಾವು ಕೈಯಿಂದ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಒಳಗೆ ಚಪಾತಿ ಅಥವಾ ಪರೋಟ ಬೇಕಲ್ಲ ಆ ಸೈಜ್ ಒಳಗೆ ಉಳ್ಳೆಗಳನ್ನು ಕಟ್ ಮಾಡಿ ಒಂದೇ ಸರ್ತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಕೂಡ ಇದನ್ನು ಇನ್ನೊಂದು ಸರ್ತಿ ಈ ರೀತಿ ಕೈಯಿಂದ ನೀಟಾಗಿ ನಾದ್ಕೊಂಡು ಅಥವಾ ಮಿಕ್ಸ್ ಮಾಡಿಕೊಂಡು ನಾನಿಲ್ಲೇ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಉಳ್ಳೆನ ಕಟ್ ಮಾಡಿ ಇಟ್ಕೊಳಕತ್ತೇನೆ. ನಿಮಗೆ ಚಪಾತಿ ದೊಡ್ಡ ಸೈಜ್ ಒಳಗೆ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಉಳ್ಳೆನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲೇ ಮಕ್ಕಳಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಉಳ್ಳೆನ ರೆಡಿ ಮಾಡಿ ಇಟ್ಕೊಳತೀನಿ. ಈ ರೀತಿ ಒಂದೇ ಸರ್ತಿ ನಾವು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಈ ಚಪಾತಿ ಮಾಡೋಕೆ ತುಂಬಾ ಈಸಿ ಆಗುತ್ತೆ ರೀ. ನೋಡ್ರಿ ಇವಾಗ ನಾನು ಇಲ್ಲೇ ಒಂದು ಉಳ್ಳೆನ ತಗೊಂಡು ಸ್ವಲ್ಪ ಮೇಲೆ ಕೆಳಗೆ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ಫಸ್ಟ್ ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕು, ಜಾಸ್ತಿ ದೊಡ್ಡದಾಗಿ ಲಟ್ಟಿಸ್ಕೊಳ್ಬಾರ್ದು. ನೋಡ್ರಿ ಇಲ್ಲಿ ನಾನು ಕೂಡ ಇದನ್ನು ಫಸ್ಟು ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಳತ್ತೇನೆ. ಈ ರೀತಿ ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಂಡಾಗಿಂದ ಇದಕ್ಕೆ ಸುತ್ತ ಎಲ್ಲ ನೀಟಾಗಿ ಅಡುಗೆ ಎಣ್ಣೆನ ಅಪ್ಲೈ ಮಾಡಬೇಕು. ಅಡುಗೆ ಎಣ್ಣೆ ಅಪ್ಲೈ ಮಾಡಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಮೇಲೆ ಸ್ವಲ್ಪ ಉದುರಿಸ್ಕೊಳಕತ್ತೇನೆ ರೀ. ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ಚಪಾತಿ ಕೂಡ ಉಬ್ಬಿ ಬರ್ತಾವು. ಒಂದು ಸರ್ತಿ ನೀವು ಈ ವಿಧಾನದಾಗ ಚಪಾತಿನ ಮಾಡಿ ನೋಡ್ರಿ, 100% ನಿಮಗೆ ಇಷ್ಟ ಆಗ್ತೈತಿ ಮತ್ತು ಪ್ರತಿಯೊಂದು ಚಪಾತಿ ಕೂಡ ಉಬ್ಬಿ ಬರ್ತಾವು, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡ್ರಿ ಇವಾಗ ನಾನಿಲ್ಲೇ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ಈ ರೀತಿ ನೀಟಾಗಿ ಲಾಕ್ ಮಾಡ್ಕೊತಾನೆ ಹೋಗಬೇಕು. ಅಂದ್ರೆ ನಾವು ಹೋಳಿಗೆನೆಲ್ಲ ಮಾಡ್ತೇವಲ್ಲ ಸೇಮ್ ಅದೇ ಪ್ರೊಸೆಸ್ನಾಗ ಈ ಚಪಾತಿನೂ ಕೂಡ ಮಾಡಿ ಪೂರ್ತಿ ಅದನ್ನು ಲಾಕ್ ಮಾಡಿ ಮತ್ತು ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ನಮ್ಗೆ ಯಾವ ಸೈಜ್ ಒಳಗೆ ಚಪಾತಿ ಬೇಕಲ್ಲ ಆ ಸೈಜ್ ಒಳಗೆ ಲಟ್ಟಿಸ್ಕೊಂಡ್ರೆ ಪ್ರತಿಯೊಂದು ಚಪಾತಿ ಕೂಡ ಉಬ್ಬಿ ಬರ್ತಾವ್ರಿ. ಈ ವಿಧಾನದಾಗ ನೀವು ಒಂದು ಸರ್ತಿ ಈ ಚಪಾತಿನ ಮಾಡಿ ನೋಡ್ರಿ. ಮಾಮೂಲಾಗಿ ನಾವು ಚಪಾತಿನ ಮಾಡಬೇಕಾದ್ರೆ 2 ಉಳ್ಳೆ ತಗೊಂಡು 2 ಚಪಾತಿನ ಲಟ್ಟಿಸಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಆ ನಂತರ ಆ ಚಪಾತಿನ ಲಟ್ಟಿಸ್ತೀವಿ. ಆದ್ರೆ ಆ ರೀತಿ ಮಾಡೋದ್ರಿಂದ ಚಪಾತಿ ಉಬ್ಬಿ ಬರೋದಿಲ್ಲ, ಪದರಾಗಿ ಬರ್ತಾವು. ಈ ವಿಧಾನದಾಗ ಒಮ್ಮೆ ನೀವು ಚಪಾತಿ ಮಾಡಿ ನೋಡ್ರಿ, 100% ನೀವು ಮಾಡುವಂಥ ಚಪಾತಿ ಮೃದುವಾಗಿ ಸಾಫ್ಟಾಗಿ ಉಬ್ಬಿ ಬರ್ತಾವ್ರಿ. ನೋಡ್ರಿ ಇವಾಗ ನಾನು ಈ ಸೈಜ್ ಒಳಗೆ ಚಪಾತಿನ ಲಟ್ಟಿಸ್ಕೊಂಡು ಈ ಚಪಾತಿನ ಬೇಯಿಸಿ ತೋರ್ಸಾಕತ್ತೇನೆ. ಈ ರೀತಿ ಮಾಡೋ
ಮಾಡೋದ್ರಿಂದ ಚಪಾತಿ ಉಬ್ಬಿ ಬರೋದು ಮಾತ್ರ ಅಲ್ಲ, ತುಂಬಾ ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ. ನಾವು ಇವತ್ತು ಮಾಡಿ ನಾಳೆ ಕೂಡ ಚಪಾತಿನ ತಿನ್ಬೋದು. ಪ್ರತಿಯೊಂದು ಚಪಾತಿ ಕೂಡ ಉಬ್ತಾವು ಮತ್ತು ಪದ್ರ ಪದರಾಗಿ ಬರ್ತಾವು. ನೀವು ನೋಡತ್ತಿರ್ಬೋದು ಚಪಾತಿ ಎಷ್ಟು ಚಂದ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಉಬ್ಬಿ ಬರತೈತೆ ಅಂತ ಹೇಳಿ. ಪೂರಿಗೂ ಈ ಚಪಾತಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ. ಅಷ್ಟೊಂದು ರುಚಿಯಾಗಿ ಬರ್ತಾವ್ರಿ. ನಾವು ಸಕ್ಕರೆನ ಯೂಸ್ ಮಾಡಿರೋದ್ರಿಂದ ಮತ್ತು ಅಷ್ಟೊಂದು ಸಾಫ್ಟಾಗಿ ಬರ್ತಾವು. ನೋಡ್ರಿ ಯಾವ ರೀತಿ ಈ ಚಪಾತಿ ಉಬ್ಬಿ ಬರತೈತೆ ಅಂತ ಹೇಳಿ. ಈ ರೀತಿ ಮಾಡೋಕೆ ನಿಮ್ಗೆ ಕಷ್ಟ ಅನಿಸಿದ್ರೆ ನಾನಿಲ್ಲೇ ಇನ್ನೊಂದು ಮೆಥಡ್ ಒಳಗೆ ಈ ಚಪಾತಿ ಅಥವಾ ಪರೋಟಾನ ಮಾಡಿ ತೋರ್ಸಾಕತ್ತೇನೆ ರೀ. ಈ ರೀತಿ ಮಾಡಿದ್ರಂತೂ ಚಿಕ್ಕ ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತೈತ್ರಿ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಆಗಿರ್ಬೋದು, ಇಲ್ಲ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಪ್ರತಿಯೊಂದಕ್ಕೂ ಹೊಂದುವಂಥ ಈ ಪರೋಟಾ ರೆಸಿಪಿನ ನೀವು ಒಮ್ಮೆ ಮಾಡಿ ನೋಡ್ರಿ. ಇವಾಗ ನಾನು ಕೂಡ ಅದೇ ಸೈಜ್ ಉಳ್ಳೆನ ತೊಗೊಂಡು ಈ ಸೈಜ್ ಒಳಗೆ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಅದನ್ನು ಈ ರೀತಿ ಫೋಲ್ಡ್ ಮಾಡಾಕತ್ತೇನಿ. ಈ ರೀತಿ ಮಾಡೋದ್ರಿಂದ ಪದ್ರ ಪದರಾಗಿ ಬರ್ತೈತ್ರಿ ಮತ್ತು ಉಬ್ಬಿ ಬರ್ತೈತ್ರಿ ಪರೋಟ. ನೋಡ್ರಿ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಕೂಡ ನಮ್ಗೆ ಯಾವ ಸೈಜ್ ಒಳಗೆ ಪರೋಟ ಬೇಕಲ್ಲ ಆ ಸೈಜ್ ಒಳಗೆ ಲಟ್ಟಿಸ್ಕೊಂಡ್ರೆ ಸೂಪರ್ ಆದಂಥ ಪದ್ರ ಆದಂಥ ಸಾಫ್ಟ್ ಆದಂಥ ಪರೋಟ ರೆಡಿ ಆಗ್ತೈತಿ. ಆದರೆ ಈ ಪರೋಟನ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಇದು ದಪ್ಪವಾಗೇ ಇರಬೇಕು, ತೀರಾ ತಿಳುವಾಗಿ ಇದನ್ನು ಲಟ್ಟಿಸ್ಬಾರ್ದು. ಈ ಪರೋಟ ಚಿಕ್ಕ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ಪರೋಟ. ಅವರಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗ್ತೈತ್ರಿ. ನೋಡ್ರಿ ಇವಾಗ ನಾನು ಇದನ್ನು ಈ ರೀತಿ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡೇನಿ. ಈ ಪರೋಟಾನು ಕೂಡ ನಾನು ನಿಮ್ಗೆ ಬೇಯಿಸಿ ತೋರ್ಸಾಕತ್ತೇನಿ ಯಾವ ರೀತಿ ಇದು ಕೂಡ ಉಬ್ಬಿ ಬರ್ತೈತೆ ಅಂಥೇಳಿ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರ್ತೈತ್ರಿ. ಮತ್ತು ಈ ರೀತಿ ಮಾಡಿದ್ರೆ ಪ್ರತಿಯೊಂದು ಪರೋಟ 3ರಿಂದ 4 ಪದರಾಗಿ ಬರ್ತಾವು. ತುಂಬಾ ಸಾಫ್ಟಾಗಿ ಇರ್ತಾವೆ, ಮೃದುವಾಗಿ ಇರ್ತಾವೆ. ಮತ್ತು ಈ ಪರೋಟ ಕೂಡ ಉಬ್ಬಿ ಬರ್ತೈತ್ರಿ. ನೀವು ನೋಡತ್ತಿರ್ಬೋದು ಪರೋಟ ತನ್ನಿಂತಾನ ಉಬ್ಬಿ ಬರತೈತೆ ಅಂಥೇಳಿ. ಇದಕ್ಕೆ ಎಣ್ಣೆನ ಅಪ್ಲೈ ಮಾಡಲೇಬೇಕಂತೇನಿಲ್ಲ. ಅಪ್ಲೈ ಮಾಡದೇ ಇದ್ರೂ ಕೂಡ ಇಷ್ಟ ನೀಟಾಗಿ ಪರ್ಫೆಕ್ಟಾಗಿ ಈ ಪರೋಟ ಬರ್ತೈತ್ರಿ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತೈತಿ. ನಿಮ್ಗೆ ಮಾಮೂಲಾಗಿ ದಿನ ಒಂದೇ ರೀತಿ ಚಪಾತಿ ಮಾಡಿ ಬೇಜಾರಾಗಿದ್ರೆ ಆ ಒಂದು ಚಪಾತಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಪರೋಟ ರೆಸಿಪಿನ ನೀವು ಟ್ರೈ ಮಾಡಿರಿ. ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದು ವಿಧಾನದಲ್ಲಿ ನಿಮ್ಗೆ ಈ ಚಪಾತಿ ಅಥವಾ ಪರೋಟನ ಮಾಡಿ ತೋರ್ಸಾಕತ್ತೇನಿ. ಒಂದು ಉಳ್ಳೆ ಸಾಕು ಇದಕ್ಕೂ ಕೂಡ. ಈ ಚಪಾತಿನೂ ಕೂಡ ನಾನು ಫಸ್ಟ್ ಈ ಸೈಜ್ ಒಳಗೆ ಅಂದ್ರೆ ಸಣ್ಣ ಸೈಜ್ ಒಳಗೆ ಲಟ್ಟಿಸ್ಕೊಳಕತ್ತೇನೆ ರೀ. ಈ ಸೈಜ್ ಒಳಗೆ ಲಟ್ಟಿಸಿ ಆಗಿಂದ ಇದಕ್ಕೂ ಕೂಡ ಸುತ್ತ ಎಲ್ಲ ನೀಟಾಗಿ ಅಡುಗೆ ಎಣ್ಣೆನ ಅಪ್ಲೈ ಮಾಡಬೇಕು. ಅಡುಗೆ ಎಣ್ಣೆನ ಅಪ್ಲೈ ಮಾಡಿ ಆದ ನಂತರ ಇದಕ್ಕೂ ಕೂಡ ಸ್ವಲ್ಪ ಗೋಧಿ ಹಿಟ್ಟನ್ನು ನೀಟಾಗಿ ಮೇಲೆ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಮೇಲೆ ಸ್ಪ್ರೆಡ್ ಮಾಡಿ ಆಗಿಂದ ಒಂದು ಸರ್ತಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡಿ ಆದ ನಂತರ ಇದಕ್ಕೆ ಮತ್ತೆ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ನೀಟಾಗಿ ಅಪ್ಲೈ ಮಾಡಬೇಕು. ಅಡುಗೆ ಎಣ್ಣೆನ ಅಪ್ಲೈ ಮಾಡಿ ಆಗಿಂದ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ಮತ್ತೊಂದು ಸರ್ತಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಕೂಡ ನಮ್ಗೆ ಯಾವ ಸೈಜ್ ಒಳಗೆ ಚಪಾತಿ ಅಥವಾ ಪರೋಟ ಬೇಕಲ್ಲ ಆ ಸೈಜ್ ಒಳಗೆ ಲಟ್ಟಿಸ್ಕೊಂಡ್ರೆ ಈ ಪರೋಟ ಕೂಡ ಅಥವಾ ಚಪಾತಿ ಕೂಡ ರೆಡಿ ಆಗುತ್ತೆ. ಇದು ಕೂಡ ಪದರಾಗಿ ಉಬ್ಬಿ ಬರ್ತೈತ್ರಿ. ಈ ವಿಧಾನದಾಗ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಇದು ಸ್ವಲ್ಪ ದಪ್ಪವಾಗೇ ಇರಬೇಕು, ತೀರಾ ತಿಳುವಾಗಿ ಇದನ್ನು ಕೂಡ ಲಟ್ಟಿಸ್ಕೊಳ್ಬಾರ್ದು. ನೋಡ್ರಿ ಇಲ್ಲೇ ನಾನು ಕೂಡ ಈ ಸೈಜ್ ಒಳಗೆ ಅಂದ್ರೆ ಇಷ್ಟು ದಪ್ಪವಾಗಿ ಇದನ್ನು ಲಟ್ಟಿಸ್ಕೊಂಡೇನಿ. ಇದನ್ನು ಕೂಡ ನಿಮ್ಗೆ ಬೇಯಿಸಿ ತೋರ್ಸಾಕತ್ತೇನಿ. ಈ ಪರೋಟ ಅಥವಾ ಚಪಾತಿ ಕೂಡ ಯಾವ ರೀತಿ ಉಬ್ಬಿ ಬರ್ತೈತೆ ಅಂಥೇಳಿ ನೀವು ನೋಡ್ತೀರಿ. ಪ್ರತಿಯೊಂದು ಚಪಾತಿ ಕೂಡ ಇದೇ ರೀತಿ ಉಬ್ಬಿ ಬರ್ತಾವ್ರಿ, ಪರ್ಫೆಕ್ಟಾಗಿ ಬರ್ತಾವು. ಫಸ್ಟ್ ಟೈಮ್ ಮಾಡೋರು ಕೂಡ ಆರಾಮಾಗಿ ಈ ಒಂದು ಮೆಥಡಲ್ಲಿ ನೀವು ಚಪಾತಿನ ಮಾಡ್ಬೋದು. ಪ್ರತಿಯೊಂದು ಚಪಾತಿ ಕೂಡ ಉಬ್ಬಿ ಪದರಾಗಿ ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ. ಈ ಚಪಾತಿ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಈ ವಿಧಾನದಾಗ ಚಪಾತಿ ಮಾಡೋದು ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ, ಇಲ್ಲ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಮೆಥಡ್ ಒಳಗೆ ನೀವು ಒಮ್ಮೆ ಚಪಾತಿ ಟ್ರೈ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗುತ್ತಾ ಮತ್ತು ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ನೋಡ್ರಿ ಇಲ್ಲೇ ನಾನು ಪ್ರತಿಯೊಂದು ಪರೋಟ ಅಥವಾ ಚಪಾತಿನ ಓಪನ್ ಮಾಡಿ ತೋರ್ಸಾಕತ್ತೇನಿ ಯಾವ ರೀತಿ ಪದರಾಗಿ ಸಾಫ್ಟಾಗಿ ಬಂದಾವಂಥೇಳಿ ನೀವು ನೋಡಾತೀರಿ. ನಾನು ತೋರಿಸಿದಂಥ ಈ 3 ವಿಧಾನದಾಗ ನೀವು ಚಪಾತಿ ಅಥವಾ ಪರೋಟಾನ ಒಮ್ಮೆ ಮಾಡಿದ್ದ ಆದ್ರೆ ನೀವು ಮಾಡುವಂಥ ಪ್ರತಿಯೊಂದು ಚಪಾತಿ ಕೂಡ ಉಬ್ಬಿ ಸಾಫ್ಟಾಗಿ ಪದರಾಗಿ ಬರ್ತಾವ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.